ಹಲೋ ಹಾಯ್ ನಮಸ್ಕಾರ. ನಮ್ಮನೆ ಅಂಗಳ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀಕಾಂತ್ ಬೇಕಲೆಸ್. ಇವತ್ತು ನನ್ನ ಕೈಯಲ್ಲಿರ್ತಕ್ಕಂಥದ್ದು ವಾಟರ್ ಆ್ಯಪಲ್ ಅಥವಾ ಪನಿನೇರಳೆ ಅಂತ ಕರಿತೇವೆ. ನಮ್ಮ ತುಳುನಾಡಲ್ಲಿ ಇದಕ್ಕೆ ಪನಿನೇರಳೆ ಅಥವಾ ನಕ್ಷತ್ರ ನೇರಳೆ ಕೂಡ ಇದೆ, ಚಿಕ್ಕ ಚಿಕ್ಕದಾಗಿರ್ತಕ್ಕಂಥದ್ದು. ನಮ್ಮ ಮನೆಯಲ್ಲಿ ಈ ನೇರಳೆ ಹಣ್ಣು ಪನಿನೇರಳೆ ಅಂತ ಏನು ಕರಿತೇವೆ ಅಥವಾ ವಾಟರ್ ಆ್ಯಪಲ್ ನಾನು ಇಟ್ಟಿದ್ದೇನೆ. ಸೊ ಈಗಾಗಲೇ ನೀವು ನೋಡಿರ್ಬೋದು, ಒಂದು ಸೆಟ್ ಆಗಿ ಕೊಯ್ದಿದ್ದೇನೆ ನಾನು. ಇದು ಎರಡನೇ ಇದು ನೋಡಿ, ಇದೆಲ್ಲ ಈ ಬದಿಯಲ್ಲಿದೆ ನೋಡಿ. ಇಲ್ಲಿ ಹಣ್ಣಾಗಿದೆ, ಇಲ್ಲಿ ಹಣ್ಣಾಗಿದೆ, ಇಲ್ಲಿ ಹಣ್ಣಾಗಿದೆ. ಜೊತೆಗೆ ಇಲ್ಲಿ ಸಾಕಷ್ಟು ಹೂಗಳನ್ನು ನೀವು ನೋಡ್ಬೋದು ನೋಡಿ. ಇಲ್ಲೆಲ್ಲ ಹೂಗಳಿದು ಒಂದು ಸ್ವಲ್ಪ ದಿವಸಕ್ಕೆ ಆ ಸ್ಟೇಜಿಗೆ ಬರ್ತದೆ, ಕಾಯಿಯ ಸ್ಟೇಜಿಗೆ ಬರ್ತದೆ. ಬಿಳಿ ಬಣ್ಣದಲ್ಲಿ ಹೂವಿನ ನಂತರ ಕಾಯಿಯ ಬಣ್ಣಕ್ಕೆ ಬರ್ತದೆ. ಇಲ್ಲಿ ಕಾಯಿಗಳಿವೆ, ಗೊಂಚಲಾಗಿ ಹಾಕದೆ. ಇತ್ತೀಚಿನ ದಿನಗಳಲ್ಲಿ ಈ ಸೈಜ್ ಇದು ನೋಡಲಿಕ್ಕೆ ಹೋದರೆ ಪರವಾಗಿಲ್ಲ ಅನ್ನಿಸ್ತು. ಸೈಜ್ ನಕ್ಷತ್ರ ನೇರಳೆಗಿಂತ ಸ್ವಲ್ಪ ದೊಡ್ಡದಿದೆ. ದೊಡ್ಡ ದೊಡ್ಡ ಸೈಜಲ್ಲಿರ್ತಕ್ಕಂಥ ಗಿಡಗಳು ಈಗ ನಮಗೆ ವಾಟರ್ ಆ್ಯಪಲ್ ನಮಗೆ ನರ್ಸರಿಯಲ್ಲಿ ಸಿಗ್ತದೆ. ನಮ್ಮ ಮನೆಯಲ್ಲಿ ಇದನ್ನು ಫಸ್ಟಿಗೆ ಪಾಟಲ್ಲಿ ನಾನು ಹಾಕಿದ್ದೆ. ಅದಾದ ನಂತರ ಅದು ಬಹುಬೇಗನೆ ಬೆಳೀತು ಅಂತೇಳಿ ಒಂದು ಸ್ವಲ್ಪ ನೆಲದಲ್ಲಿ ಹಾಕುವಂಥ ನೆಲದಲ್ಲಿ ಹಾಕಿದ್ದೇನೆ. ಪಾಟಲ್ಲಿ ಕೂಡ ಹಾಕಿದೆ, ಯಾಕೆಂದರೆ ಎಲ್ಲ ಈಗ ಕಸಿ ಕಟ್ಟಿರ್ತಕ್ಕಂಥ ಗಿಡಗಳು ಸಿಗ್ತದೆ. ಟ್ರಸ್ಟೇಬಲ್ ನರ್ಸರಿಗೆ ಹೋದರೆ ನಿಮಗೆ ಇದೀಗ ಭಾಳ ವೆರೈಟಿ ಆಗಿರ್ತಕ್ಕಂಥ ಥಾಯ್ಲ್ಯಾಂಡ್ ವಾಟರ್ ಆ್ಯಪಲ್ ಸಿಗ್ತದೆ. ಅದನ್ನೇ ಕೇಳಿ ನೀವು ತೊಗೊಂಡ್ರೆ ಭಾಳ ದೊಡ್ಡದು ಮತ್ತು ರುಚಿ ಇರ್ತಕ್ಕಂಥ ಸಿಗ್ತದೆ. ಇದೀಗ ಬೇಸಿಗೆ ಕಾಲ ಆಗಿರೋ ಕಾರಣ ಬೇಸಿಗೆಯಲ್ಲಿ ಒಳ್ಳೆಯ ನೀರಿರ್ತಕ್ಕಂಥ ಒಂದು ವಾಟರ್ ಆ್ಯಪಲ್ ಇದು. ಒಳ್ಳೆಯ ನಮ್ಮ ಬಾಯಾರಿಕೆಯನ್ನು ನೀಗಿಸ್ತದೆ, ಜೊತೆಗೆ ಆರೋಗ್ಯಕ್ಕೂ ಉತ್ತಮವಾಗಿರ್ತಕ್ಕಂಥ ಒಂದು ವಾಟರ್ ಆ್ಯಪಲ್ ನಮ್ಮ ಮನೆಯಲ್ಲಿ ನಾವು ಬೆಳೆದಿದ್ದೇವೆ. ನೀವು ಕೂಡ ಅದನ್ನು ಬೆಳೀರಿ ಅಂತ ಕೇಳ್ಕೊಳ್ತಾ, ಇದು ಏನು ಈ ಥರ ಕಪ್ಪಾಗಿದೆ ಅಂತ ನೀವು ಅಂದ್ಕೊಂಡ್ರೆ ಇದು ಗಿಡದ ಭಾಗ ಅಲ್ಲ ಇದು. ಯಾಕೆಂದರೆ ಇದಕ್ಕೆ ಆವರಿಸ್ಕೊಂಡು ಒಂದು ಬಳ್ಳಿ ಬಂದಿತ್ತು, ಅದನ್ನು ನಾನು ಕೆಳಗೆ ಬುಡದಿಂದ ಕತ್ತರಿಸಿದ್ದೇನೆ. ಅದು ಹಾಗೆ ಅಲ್ಲಿ ಉಳ್ಕೊಂಡಿದೆ. ನಾನು ಎಳಿಲಿಕ್ಕೆ ಹೋದರೆ ಇದೆಲ್ಲವೂ ಹಾಳಾಗ್ತಾ ಹೋಗ್ತದೆ. ಮೊನ್ನೆ ದಿವಸ ನಾವು ಬೇರೆ ಆ್ಯಪಲ್ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಕೂಡ ಈಗ ಮಂಗಗಳು, ಯಾಕೆಂದರೆ ಪುಣ್ಯಕ್ಕೆ ನನಗೆ ಪಕ್ಷಿ ಮತ್ತು ಮಂಗಗಳು ಇದನ್ನು ಅಟ್ಯಾಕ್ ಮಾಡಲಿಲ್ಲ. ಇನ್ನು ಬರುವ ಮೊದಲು ಇದನ್ನೆಲ್ಲ ಕೊಯ್ಯುವ ಮೊದಲು ನಿಮಗೊಂದು ವೀಡಿಯೋ ಮಾಡಿ ತೋರಿಸ್ತೇನೆ ಅಂತ ಕೇಳಿ ನಾನೊಂದು ವೀಡಿಯೋ ಮಾಡಿದ್ದೇನೆ. ಈ ಚಿಕ್ಕ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.